ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮಂಡ್ಯದಲ್ಲಿ ಮತ್ತೊಬ್ಬ ಭಿಕ್ಷುಕಿ ಮನೆಯಲ್ಲಿ ಹಣದ ರಾಶಿ ಸಿಕ್ಕಿದೆ. ಮನೆಯಲ್ಲಿ ಮೂಟೆಗಟ್ಟಲೆ ಹಣ, ಚಿಲ್ಲರೆ ಕಾಸು ಪತ್ತೆಯಾಗಿದೆ. ಮಂಡ್ಯದಲ್ಲಿ ಮತ್ತೊಬ್ಬ ಭಿಕ್ಷುಕಿ ಮನೆಯಲ್ಲಿ ಹಣದ ರಾಶಿ ಸಿಕ್ಕಿದೆ. ಮನೆಯಲ್ಲಿ ಮೂಟೆಗಟ್ಟಲೆ ಹಣ ಹಾಗೆ ಚಿಲ್ಲರೆ ಕಾಸು ಕೂಡ ಪತ್ತೆಯಾಗಿದೆ. 20ಕ್ಕೂ ಹೆಚ್ಚು ಸ್ವಯಂ ಸೇವಕರಿಂದ ಹಣ ಎಣಿಕೆ ಕಾರ್ಯ ನಡೆದಿದೆ. ಶ್ರೀರಂಗಪಟ್ಟಣದ ಪೂರ್ಣಯ್ಯ ಬೀದಿಯಲ್ಲಿ ಕಂಡು ಬಂದಂತಹ ದೃಶ್ಯ ಇದು. 10 ವರ್ಷದಿಂದ ಭಿಕ್ಷೆ ಬೇಡಿ ಚೀಲದಲ್ಲಿ ಎಲ್ಲ ದುಡ್ಡನ್ನು ಆಕೆ ತುಂಬಿ ಇಟ್ಟಿರ್ತಾರೆ. ಶ್ರೀರಂಗಪಟ್ಟಣದ ಸಾವಿತ್ರಿ ಎನ್ನುವಂತಹ ಭಿಕ್ಷುಕಿ ಬಳಿ ರಾಶಿ ಹಣ ಪತ್ತೆಯಾಗಿದೆ. ನೋಡ್ತಾ ಇದ್ರೆ ಅವರ ಸ್ಥಿತಿ ಯಾವ ರೀತಿ ಇದೆ ಅಂತ. ಆಕೆಯ ಹೆಸರಿಗೆ ಈ ಹಣವನ್ನ ಡೆಪಾಸಿಟ್ ಮಾಡೋದಕ್ಕೆ ಸ್ಥಳೀಯರು ಡಿಸೈಡ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ನಮ್ಮ ಪೋಣೆ ಬೀದಿಗೆ ನಮ್ಮ ಸಾವಿತ್ರಿ ಫೇಮಸ್ ಆದ್ಲು. ಹಾಕಪ್ಪ ಪೇಪರ್ಗೆ ರಾಗು. ಯಾರು ಇವರು? ಅವರು ಮೊದಲಿಂದ ಹಳೆ ಕಾಲದಿಂದ ಈ ಊರಲ್ಲಿ ಅವರು ಒಬ್ಬ ಬ್ರಾಹ್ಮಣ ಜನಾಂಗದಲ್ಲೇ ಹುಟ್ಟಿದಂತ ತಾಯಿ ತಂದೆಯವರು. ಅವರು ಶ್ರೀಮಂತರಾಗಿದ್ರಂತ ಆ ಕಾಲದಲ್ಲಿ. ಇವಾಗ ಬರ್ತಾ ಬರ್ತಾ ಅವರ ಮಲತಾಯಿ ಒಬ್ರು ಅನ್ಯಾಯ ಮೋಸ ಮಾಡೋದಕ್ಕೆ ಬೀದಿಗೆ ನುಗ್ಬಿಟ್ಟಿದ್ದಾರೆ ಅವ್ವ ಮಗಳನ್ನ. ಅವ್ರು 40 ವರ್ಷದಿಂದ ನಾನ್ ಕಂಡಂಗೆ ಈ ಊರಿಗೆ ಮದುವೆ ಆಗಿ ಬಂದ್ಮೇಲೆ ಡಾಕ್ಟರ್ ಬಿ ಎನ್ ಪದ್ಮನಾಭನ ನಾವು ಮದುವೆ ಆಗಿ ಬಂದಾಗ ಇವ್ರು ರೋಡಲ್ಲಿ ಹೋಗ್ತಿದ್ದಿದ್ದು ನೋಡ್ತಿದ್ದೆ ನಾನು. ಅವಾಗಲೇ ಅನಾಥರಾಗಿ ಬೀದಿಗೆ ಬಂದ್ಬಿಟ್ಟಿದ್ರು. ಆವಾಗ ಅವ್ರಿಗೆ ಒಂದು ನಮ್ಮ ಮನೆಯಲ್ಲೇ ಒಂದು 5-6 ವರ್ಷ ನೆಲೆಯನ್ನು ಕೊಟ್ಟು ನಾವು ಇರಿಸ್ಕೊಂಡಿದ್ವಿ. ಆಮೇಲೆ ನಾವು ಮನೆ ಕಟ್ಟಬೇಕಲ್ಲ, ಕಾರಣಾಂತರದಿಂದ ಮುನ್ಸಿಪಾಲ್ಟಿ ಸಹಾಯ ತಗೊಂಡು ಈ ಗೌರ್ಮೆಂಟ್ ಜಾಗದಲ್ಲಿ ಅವ್ರಿಗೊಂದು ಚಿಕ್ಕದಾಗಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಸ್ಕೊಟ್ವಿ. ನಂದೀಶ್ ಅವರ ಸಹಯೋಗದೊಂದಿಗೆ ಅದನ್ನು ಮನೆಯನ್ನು ನಿರ್ಮಾಣ ಮಾಡಿದ್ವಿ. ಅವ್ರು ಸುಖವಾಗಿದ್ರು. ಅಂದ್ರೆ ಅವ್ರ ಮನೆ ಕೆಲಸಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ವ ಮಗಳಿಬ್ಬರೂ. ಮತ್ತು ಪುರಾಣ ಪ್ರಸಿದ್ಧ ಮಾತಾ ಕ್ಷೇತ್ರ ಬರೀ ದಸರಾ ವಿಚಾರಗಳಿಗೆ ಮತ್ತು ಅವಕ್ಕೆಲ್ಲ ಮತ್ತು ತೀರ್ಥಕ್ಷೇತ್ರ ಮತ್ತು ಶ್ರಾದ್ದ ವೈದಿಕಗಳಿಗೆ ಪ್ರಚಾರ ಆಗ್ತಿತ್ತು. ಆದರೆ ಇವತ್ತಿನ ಸಹ ವಿಶೇಷವಾಗಿ ಶ್ರೀರಂಗಪಟ್ಟಣದ ದಿವಾನ್ ಪೂರ್ಣಯ್ಯ ಬೀದಿಯಲ್ಲಿ ಹಿಂಭಾಗದಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಒಬ್ಬ ಭಿಕ್ಷುಕಿ, ಅಂದರೆ ಅವಳು ಪಾರ್ವತಿ ಅಂತ ಅವ್ರ ತಾಯಿ ಹೆಸರು, ಅವಳ ಹೆಸರು ಸಾವಿತ್ರಿ ಅಂತ. ಅವಳು ಅನೇಕ ವರ್ಷಗಳಿಂದ ಚಿಕ್ಕ ಗೂಡನ್ನು ಹಾಕ್ಕೊಂಡು ಭಿಕ್ಷೆಯನ್ನು ಬೇಡಿ ಇವತ್ತು ಆ ಒಂದು ಅವಳನ್ನು ಮನೆಯನ್ನು ಸ್ವಚ್ಛ ಮಾಡಿಕೊಡ್ಬೇಕು, ರೋಗ ರುಜಿನ ಬಂದು ನರಳುತ್ತಾ ಇದ್ಲು. ಶುಚಿಯನ್ನು ಮಾಡಿದಾಗ ಅನೇಕ ಸಂಘ ಸಂಸ್ಥೆಯ ಸಹಾಯದಿಂದ ಅವಳ ದ್ರವ್ಯರಾಶಿಯನ್ನೆಲ್ಲ ನೋಡ್ತಾ ಇದ್ದಾರೆ. ನೋಟುಗಳನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಮಾಡಿಟ್ಟಿದ್ದಾಳೆ. ಇವತ್ತು ನೋಡಿ ಇದು 98 ರೂಪಾಯಿ ಕೊಡ್ತಾರೆ. ಈ $1 ಕೊಟ್ಟರೆ ಪ್ರೆಸೆಂಟ್ 98 ರೂಪಾಯಿಗಳು ಇದಕ್ಕೆ ಬರುತ್ತೆ. ನೋಡಿ, ಒಂದು ನೋಟಿಗೆ 98 ರೂಪಾಯಿ ಬರುತ್ತೆ. ಎಲ್ಲಿದ್ದು ಭಿಕ್ಷೆ ಬರ್ತಿದ್ದು? ಇದು ರಂಗನಾಥನ ಭಿಕ್ಷೆ ಬೇಡ್ತಿದ್ದು ಎಲ್ಲ ಕಡೆ. ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಜಾಸ್ತಿ, ಅಕ್ಕಪಕ್ಕ ಎಲ್ಲ. ನಮ್ಮ ಪೋಣೆ ಬೀದಿಗೆ ನಮ್ಮ ಸಾವಿತ್ರಿ ಫೇಮಸ್ ಆದ್ಲು. ಹಾಕಪ್ಪ ಪೇಪರ್ಗೆ ರಾಗು. ತಮ್ಮ ಅಂತ ದೇವ್ರಿಗೆ ದೊಡ್ಡ ಸಾಹುಕಾರರು, 5 ಮನೆ ಇದ್ದಿದ್ದು ಒಂದು ಕಾಲದಲ್ಲಿ ಅಂತ ಇದ್ದರು. ಆಮೇಲೆ ಇವಳು ಅಷ್ಟೇ ಎಲ್ಲ ಮಾಡಿದ್ದೆ, ಎಲ್ಲರೂ ಮನೆ ಕೆಲಸ ಮಾಡ್ಕೊಂಡಿದ್ರು. ಆಮೇಲೆ ಅಶಕ್ತರಾದ್ಮೇಲೆ ಸ್ವಲ್ಪ ಭಿಕ್ಷೆ ಗಿಕ್ಷೆ ಅಲ್ಲಿ ಅಜ್ಜಿ ಅವ್ಳಿಗೆ ಇದು ಫೋಟೋ ಇದೆ, ಕಟಿಂಗ್ ಮಾಡಿಸ್ಬಿಟ್ರೆ ಅವಳಿಗೆ. ಹಾಂ, ಆಯ್ತು ಕಣಮ್ಮ, ಚೆನ್ನಾಗಿರೋ ನಿಂಗೆ ನೋಡು ಮಕ್ಕ ಉಂಟಲ್ಲ. ಹಾಂ, ಸ್ವಲ್ಪ ಚೆನ್ನಾಗಿರೋ ಪದ ಅಲ್ಲೆಲ್ಲ ಇದ್ದಾರಲ್ಲ ಅವರು. ಅದೇ ಇದೆ ಇವಳಮ್ಮ ಅಂತ ದೇವ್ರಿಗೆ ದೊಡ್ಡ ಸಾಹುಕಾರರು, 5 ಮನೆ ಇದ್ದಿದ್ದು ಒಂದು ಕಾಲದಲ್ಲಿ ಅಂತ ಇದ್ದರು. ಆಮೇಲೆ ಇವಳು ಅಷ್ಟೇ ಎಲ್ಲ ಮಾಡಿದ್ದೆ, ಎಲ್ಲರೂ ಮನೆ ಕೆಲಸ ಮಾಡ್ಕೊಂಡಿದ್ರು. ಆಮೇಲೆ ಅಶಕ್ತರಾದ್ಮೇಲೆ ಸ್ವಲ್ಪ ಭಿಕ್ಷೆ ಗಿಕ್ಷೆ ಅಲ್ಲಿ ಅಜ್ಜಿ